ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಇವತ್ತು ನಾನು ಬಂದಿರೋದು ಒಂದು ಅಮೇಝಿಂಗ್ ಆಗಿರೋ ಒಂದು ಟಾಪಿಕ್ ತಗೊಂಡು. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾನು ತಮ್ನೇಲಲ್ಲಿ ನೋಡಿರ್ತೀರ. ಎಸ್, ಅದಕ್ಕಿಂತ ಮೊದಲು ಆಲ್ರೆಡಿ ಕ್ಲಾಸಸ್ಗೆ ಮಂತ್ಲಿ 21 ಡೇಸ್ ಚಾಲೆಂಜ್ಗೆ ಆಲ್ರೆಡಿ ಸೀಟ್ಸು ಫಿಲ್ ಆಗ್ತಾ ಇದೆ. ಖಂಡಿತವಾಗಿಯೂ ಜಾಯ್ನ್ ಆಗಿ ಆದಷ್ಟು ಬೇಗ. ಆಮೇಲೆ ಸೀಟ್ ಸಿಕ್ಕದಿದ್ರೆ ನನಗೇನು ಸಂಬಂಧ ಇಲ್ಲ, ಓಕೆನಾ? ನಿಮ್ಮ ಲೈಫನ್ನು ಚೇಂಜ್ ಮಾಡೋದಂತೂ ಗ್ಯಾರಂಟಿ. ಇಟ್ಸ್ ಅಮೇಝಿಂಗ್. ಅದರದ್ದು ಆಲ್ರೆಡಿ ಕ್ಲಾಸಿನ ಬಗ್ಗೆ ಡಿಟೇಲ್ ಆಗಿ ಆಲ್ರೆಡಿ ನಾನು ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ಮೈಂಡ್ ಪವರ್ ಟ್ರೈನಿಂಗ್ ಅಂತ. ಯಾಕೆಂದರೆ ನಾನು ಇದನ್ನು ತುಂಬ ಇಂಪಾರ್ಟೆನ್ಸ್ ಹಾಕ್ಕೊಡ್ತೀನಿ. ನಮ್ಮ ಮೈಂಡ್ ಅಷ್ಟೊಂದು ಪವರ್ಫುಲ್, ಅದು ಏನು ಬೇಕಿದ್ರೂ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ಯು ಆರ್ ದ ಕ್ರಿಯೇಟರ್ ನೆನ್ಪಿಟ್ಕೊಳ್ಳಿ, ಓಕೆನಾ? ನಾವು ಎಷ್ಟೊಂದು ಸರಿ ನೋಡ್ತೀವಿ, ನನಗೂ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ ನನ್ನ ಕ್ಲಾಸ್ಗೆ. ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಹೇಳ್ತಾರೆ, ಮೇಡಮ್ ನಾನು 1 ವರ್ಷದಿಂದ ನಾನು ಮೆನಿಫೆಸ್ಟ್ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಮೇಡಮ್ ನಾನು ಹಂಗೆ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂತ, ಅದು ಇದು ಅಂತ ಹೇಳ್ತಾರೆ. ರಿಯಲಿ ನೀವು 1 ವರ್ಷದಿಂದ ಮಾಡ್ತಾ ಇದ್ದೀರಾ? ರಿಯಲಿ ನಾಟ್ ಎಟ್ ಆಲ್ ಪಾಸಿಬಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ. 1 ವರ್ಷದಿಂದ ಮಾಡಿದ್ರೂ ಆಗ್ತಾ ಇಲ್ಲ ಅಂದರೆ ನೀವು ಫ್ರಸ್ಟ್ರೇಟ್ ಆಗಿದ್ದೀರಾ. ಫ್ರಸ್ಟ್ರೇಷನ್ ಇದೆ ಅಲ್ಲಿ, ಆಗಿಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ ಇದೆ. ಮತ್ತು ನಾವು ಏನು ಮಾಡ್ತೀವಿ, ನಾವು ಇನ್ನೊಂದು ರೀತಿ ಅಂದರೆ ಗ್ರೂಪ್ ಆಫ್ ಪೀಪಲ್, ಇವಾಗ ಒಂದು ಗ್ರೂಪಲ್ಲಿ ನಾವು ಕೂತ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ನಾವು ಅಂದರೆ ನಮ್ಮ ರಿಯಾಲಿಟಿ, ನಮ್ಮ 3D ರಿಯಾಲಿಟಿ ಏನಿದೆ ಅಲ್ಲಿ ನಮಗೆ ಇಷ್ಟ ಆಗದೆ ಇರೋದೇನಾದರೂ ನಡೀತಾ ಇರುತ್ತೆ. ಅದನ್ನು ನಾವು ಕತೆ ಕಟ್ಟಿ ನಾವು 4 ಜನ ಕೂತಾಗ ಅವ್ರು ಎದುರು ಹೇಳ್ತೀವಿ, ಎಷ್ಟೊಂದು ಬೇಗ ಕನೆಕ್ಟ್ ಆಗ್ತೀವಿ. ಅವ್ರು ಎಷ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ, ಅಳುತ್ತಾ ಅಥವಾ ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ. ಅದನ್ನು ನಾವು ಒತ್ತಿ ಹೇಳಿದಾಗ ಬೇರೆಯವರು ನಮಗೆ ಎಷ್ಟೊಂದು ಬೇಗ ಕನೆಕ್ಟ್ ಆಗ್ತಾರೆ. ಬೇರೆಯವರು ಅಯ್ಯೋ ಪಾಪ ಹೌದೇನೆ, ಹಂಗೆಲ್ಲ ಆಗೋಯ್ತಾನೆ, ಹಾಗೆ ಹೀಗೆ ಅಂತ ಎಷ್ಟೊಂದು ಬೇಗ ಕನೆಕ್ಟ್ ಆಗ್ತಾರೆ. ಅದೇ ನಾವು ನಮ್ಮ ರಿಯಾಲಿಟಿ ಅಂದರೆ ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಜೀವನ ತುಂಬ ಚೆನ್ನಾಗಿದೆ, ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅಂತ ನಾನು ಚೆನ್ನಾಗಿರೋದನ್ನು ಹೇಳಿದಾಗ ನಾವು ಅಷ್ಟು ಬೇಗ ಕನೆಕ್ಟ್ ಆಗಲ್ಲ ಅಲ್ವಾ? ನಾವು ಅಳುತ್ತಾ ಇದ್ದರೆ, ನಾವು ಬರೀ ಕಂಪ್ಲೇಂಟ್, ಬೇರೆಯವ್ರ ಬಗ್ಗೆ ಕತೆ ಕಟ್ಟಿ ಕಂಪ್ಲೇಂಟ್ ಮಾಡ್ತಾ ಇದ್ದರೆ, ಅಳುತ್ತಾ ಕೂತಾಗ ನಮ್ಮ ಸುತ್ತಮುತ್ತ 100 ಜನ ಇರ್ತಾರೆ. ನಮಗೆ ಫ್ರೆಂಡ್ ಸರ್ಕಲ್ ದೊಡ್ಡದಿರುತ್ತೆ. ಯಾಕೆಂದರೆ ನಾವು ನಮ್ಮ ಬಗ್ಗೆ ಅದನ್ನು ಹೇಳ್ತಾ ಇರ್ತೀವಿ, ನನ್ನ ಜೀವನ ಹಿಂಗಿದೆ ಹಂಗಿದೆ ಅಂತ. ನನಗೆ ಅನುಕಂಪ ತೋರಿಸೋರು 1000 ಜನ ಇರ್ತಾರೆ. ನಾನು ಅದನ್ನು ಏನು ಹೇಳಿದೆ, ನಾನು ಬಿಂದಾಸಾಗಿ ತುಂಬ ಖುಷಿಯಾಗಿರುವಾಗ ಅಷ್ಟೊಂದು ಜನ ಬರಲ್ಲ. ಅನುಕಂಪ ತೋರಿಸಿದಾಗ ಜನರಿಗೆ ಅಯ್ಯೋ ಪಾಪ, ಅದು ಆ ರೀತಿ ಜನ ನಮ್ಮೊಟ್ಟಿಗೆ ಜಾಸ್ತಿ ಜನ ಇರ್ತಾರೆ. ಯಾಕೆ ಹೀಗೆ? ಮತ್ತೊಂದು, ಅದರಿಂದ ನೀವೀಗ 4 ಜನರ ಹತ್ರ ಹೇಳಿದಾಗ ಅದು ನನಗೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ನನಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನೀವು ಅಂದ್ಕೊತಿರಲ್ಲ. ಇದು ಸತ್ಯನಾ? ಅದು ಸಮಾಧಾನ ಆಗುತ್ತಾ? ನಿಮ್ಮ ರಿಯಾಲಿಟಿ ಏನಾದರೂ ಚೇಂಜ್ ಆಗುತ್ತಾ? ನೀವು ಅಂದ್ಕೊಂಡು ಇವಾಗ ನೀವು ನಿಮ್ಮ ಸೊಸೆ ಬಗ್ಗೋ ಅಥವಾ ನಿಮ್ಮ ಅತ್ತೆ ಬಗ್ಗೋ ಅಥವಾ ನಿಮಗೆ ನಿಮ್ಮ ಮದುವೆ ಇಷ್ಟ ಆಗಿರಲ್ಲ, ನಿಮ್ಮ ಮನೆ ಬಗ್ಗೋ ಏನೋ ಕತೆ ಕಟ್ಟಿ, ಅಥವಾ ನಿಮ್ಮ ಮನಿ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇರ್ಬೋದು, ಅದ್ರ ಬಗ್ಗೆಲ್ಲ ನೀವು ಕತೆ ಕಟ್ಟಿ ಹೇಳ್ತೀರಾ. ನಿಮಗೆ ಆ ರೀತಿ ಕತೆ ಕಟ್ಟಿ ಹೇಳೋದ್ರಿಂದ ಏನಾದರೂ ಸೊಲ್ಯೂಷನ್ ಸಿಗುತ್ತಾ? ಆನ್ಸರ್ ಮೀ, ಕಮೆಂಟ್ ಮಾಡಿ ನನಗೆ. ನಿಮ್ಗೆ ಆ ರೀತಿ ಏನಾದರೂ ಸೊಲ್ಯೂಷನ್ ಸಿಕ್ಕಿದ್ರೆ, ಇವಾಗ 4 ಜನರ ಹತ್ರ ನೀವು ಕೇಳ್ತೀರ, 4 ಜನ 4 ರೀತಿ ಒಪಿನಿಯನ್ ಹೇಳ್ತಾರೆ. ನಿಮಗೆ ಅದರಿಂದ ಏನಾದರೂ ಸೊಲ್ಯೂಷನ್ ಸಿಕ್ಕಿದೆಯಾ? ನಿಮಗೆ ಅನಿಸುತ್ತಾ ಅದರಿಂದ ನಾನು ಇನ್ನೂ ಚೆನ್ನಾಗಿ ಖುಷಿಯಾಗಿದ್ದೀನಿ, ನಾನು ಹೇಳ್ಕೊಂಡಿದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂತ ಏನಾದರೂ ಅನಿಸಿದೆಯಾ? ನೋ, ನಾಟ್ ಎಟ್ ಆಲ್ ಪಾಸಿಬಲ್, ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಆ ರೀತಿ ಜಾಸ್ತಿ ನಾವು ಹೇಳಿದಾಗ ಏನಾಗುತ್ತೆ, ಒಂದನೇದಾಗಿ ನಾವು ರಿಪೀಟ್ ಮಾಡಿದಾಗ ಆಗುತ್ತೆ, ಎರಡನೇದಾಗಿ 4 ಜನರ ಮೈಂಡಲ್ಲಿ ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡಿದಾಗ ಆಗುತ್ತೆ.
ಪ್ರತಿಯೊಬ್ಬರೂ ಮಾಸ್ಟರ್ ಮ್ಯಾನಿಫೆಸ್ಟರ್ ಆಗಿರ್ತಾರೆ. ಅವರು ನಿಮ್ಮನ್ನು ಅದೇ ರೀತಿ ನೋಡ್ತಾರೆ. ಓಕೆನಾ? ನೀವು ನೆಕ್ಸ್ಟ್ ಡೇನೇ ಖುಷಿಯಾಗಿದ್ರೂ ನಿಮ್ಮನ್ನು ಅವರು ನೀವು ಮತ್ತೊಂದು ಸರಿ ಸಿಕ್ಕಿದಾಗ ಓ ಹಾಗೆ ಹೇಳಿದರು ಅವತ್ತು ಇವರು, ಹಾಂ ಪಾಪ ಅಂತ ನಾನಿಲ್ಲ, ಓಕೆ ನನ್ನ ಹೆಸರು ಬಂತು. ಸೊ ಪಾಪ ಅಂತ ನಿಮ್ಮನ್ನು ಅವರು ಅದೇ ರೀತಿ ನೋಡ್ತಾರೆ. ನಿಮ್ಮನ್ನು ಅವರು ಬೇರೆ ಪರ್ಸನ್ ಆಗಿ ನೋಡಲ್ಲ. ಸೊ ಅದೇನಾಯಿತು, ಅಗೇನ್ ಇಟ್ಸ್ ಕ್ರಿಯೇಟ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಎಸಂಪ್ಷನ್ ಇನ್ನೂ ಗಟ್ಟಿ ಆಗುತ್ತೆ. ನೀವು ಇನ್ನೂ ಅದನ್ನು ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡ್ತೀರಾ. ಡೋಂಟ್ ಶೇರ್, ಯಾರ ಹತ್ರ ಹೇಳಕ್ಕೆ ಹೋಗಬೇಡಿ. ದಟ್ ಈಸ್ ದ ಡೆಡ್ ರಿಯಾಲಿಟಿ. ಸತ್ತು ಹೋಗಿದೆ ಅದು. ನಾನು ಇದನ್ನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಪ್ರತಿ ಒಂದು ಸಾರಿನೂ ಹೇಳ್ತಾ ಇದ್ದೀನಿ. ಸತ್ತೋಗಿದೆ, ನಿಮ್ಮ ಕಣ್ಣು ಮುಂದೆ ಏನು ಕಾಣಿಸ್ತಾ ಇದೆ ದಟ್ ಈಸ್ ಅ ಡೆಡ್ ರಿಯಾಲಿಟಿ. ಸತ್ತು ಹೋಗಿದೆ, ನೀವೇ ಕ್ರಿಯೇಟ್ ಮಾಡಿದ್ದು, ಬೇರೆ ಯಾರೂ ಮಾಡಿಲ್ಲ. ಅದನ್ನು ನೀವೇ ಕ್ರಿಯೇಟ್ ಮಾಡಿ ಇವಾಗ ನೀವೇ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ನೀವು ಕ್ರಿಯೇಟ್ ಮಾಡಿದ್ರ ಮೇಲೆ ನೀವೇ ಕಂಪ್ಲೇಂಟ್ ಮಾಡಿದರೆ ಹೇಗೆ? ನಿಮ್ಮ ಏನು ರಿಯಾಲಿಟಿ ಇದೆ ಅದು ನಿಮ್ಮದೇ ಆದ ಒಂದು ಕ್ರಿಯೇಷನ್, ನೀವೇ ಕ್ರಿಯೇಟ್ ಮಾಡಿದ್ದು. ಸೊ ನೀವು ಅದನ್ನು ಕ್ರಿಯೇಟ್ ಮಾಡಿದ್ರ ಅನ್ನುವಾಗ ನೀವು ಅದನ್ನು ಬಿಟ್ಟು ಬೇರೆದನ್ನು ಮಾಡ್ಬೋದಲ್ವಾ? ಮತ್ತೊಂದು, ನಾನು ತುಂಬ ದಿವಸದಿಂದ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಆಗ್ತಾ ಇಲ್ಲ. ನೀವು ಮಾಡ್ತಾ ಇಲ್ಲ, ವೇವರ್ ಮಾಡ್ತಾ ಇದ್ದೀರಾ. ಒಂದ್ಸರಿ ಅಲ್ಲಿರ್ತೀರಾ, ಒಂದ್ಸರಿ ಇಲ್ಲಿರ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ SP, ಓಕೆನಾ, ನಿಮ್ಮ ಸ್ಪೆಷಲ್ ಪರ್ಸನನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಮೇಡಮ್ ನಾನು ಮದುವೆ ಆಗಬೇಕು ಅಂತ 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನೀವು ನಿಮ್ಮಲ್ಲಿ ಅಂದರೆ ಡಿಸೈರ್ ಸ್ಟೇಟ್ ಏನಿದೆ, ನಾನು ಹ್ಯಾಪಿಲಿ ಮ್ಯಾರಿಡ್, ನಾನು ಮದುವೆ ಆಗಿದ್ದೀನಿ, ಖುಷಿ ಆಗಿದ್ದೀನಿ, ಆ ಒಂದು ಸ್ಟೇಟ್ ಬಿಟ್ಟು ಇದನ್ನೇ ಜಾಸ್ತಿ ಹೊತ್ತಿದ್ರ. ನನಗಿನ್ನೂ ಮದುವೆ ಆಗಿಲ್ಲ, ನನಗೆ ಹಂಗಾಗಿಲ್ಲ, ನನ್ನ SP ನನ್ನೊಟ್ಟಿಗಿಲ್ಲ, ನನ್ನನ್ನು ಯಾರೂ ಇಷ್ಟಪಡ್ತಿಲ್ಲ, ಹಾಗೆ ಹೀಗೆ ಅಂತ ತುಂಬ ಆ ರೀತಿ ನೀವು ತುಂಬ ವಾಪಸ್ ಅದೇ ಪರ್ಸನ್ ಆಗಿ ಕನ್ವರ್ಟ್ ಆಗ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ಇನ್ನೂ ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಹೇಳ್ತೀನಿ ನಿಮ್ಮ ಹತ್ರ ಅಫರ್ಮೇಷನನ್ನು ರಿಪೀಟ್ ಮಾಡಿ ಅಂತ. ರಿಪೀಟ್ ಮಾಡಿ 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 ಏನಾಗುತ್ತೆ, ನೀವು ಆ ಡಿಸೈರ್ ಸ್ಟೇಟ್ ಇದೆಯಲ್ವಾ, ನಿಮಗೆ ಯಾವ ಪರ್ಸನ್ ಆಗಿ ನೀವು ಕನ್ವರ್ಟ್ ಆಗಬೇಕೋ ಆ ಪರ್ಸನ್ ಆಗಿಬಿಡ್ತೀರ. ನಿಮಗೆ ಅನ್ನೋಯಿಂಗ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಅಕೌಂಟಲ್ಲಿ 10 ಕೋಟಿ ಇದೆ ರೈಟ್ ನಾವು, ನನ್ನ ಅಕೌಂಟಲ್ಲಿ 10 ಕೋಟಿ ಇದೆ. ದುಡ್ಡು ಯಾವತ್ತೂ ನನಗೆ ಔಟ್ ಆಫ್ ದ ಬ್ಲೂ ಬರುತ್ತೆ. ನನ್ನ ಅಕೌಂಟ್ ಪ್ರತಿ ದಿವಸನೂ ನಾನು ಲಮ್ಸಮ್ ಅಮೌಂಟನ್ನು ರಿಸೀವ್ ಮಾಡ್ತೀನಿ. ಈ ರೀತಿ ನಾನು ರಿಪೀಟ್ ಆಗಿ ಹೇಳ್ತಾ ಏನಾಗುತ್ತೆ, ನನ್ನ ಮೈಂಡಲ್ಲಿ ಒಂದು ಪಿಕ್ಚರ್ ಕ್ರಿಯೇಟ್ ಆಗುತ್ತೆ, ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗುತ್ತೆ, ವಿಜುವಲೈಸ್ ಮಾಡ್ಕೊತೀನಿ. ಅನ್ನೋಯಿಂಗ್ಲಿ ನಾನು ಏನೇನನ್ನೋ ಪರ್ಚೇಸ್ ಮಾಡ್ತೀನಿ, ಅಂದರೆ ಮೈಂಡಲ್ಲಿ. ಅಂದರೆ ಐ ಹ್ಯಾವ್ 10 crores ಇನ್ ಮೈ ಬ್ಯಾಂಕ್ ಅಕೌಂಟ್. ನೀವು ರಿಯಲ್ ಆಗಿ 10 crores ಇರುವಾಗ ನೀವು ಯಾವ ಪರ್ಸನ್ ಆಗಿರ್ತೀರ? ನೀವು ದುಡ್ಡಿಗೆ ವರಿ ಮಾಡ್ಕೊಳ್ತೀರಾ? ನಾಟ್ ಎಟ್ ಆಲ್, ರೈಟ್? ಅದನ್ನು ಮಾಡಲ್ಲ ಅಲ್ವಾ? ಸೊ ಆ ರೀತಿ ನಾವು ಆ ಪರ್ಸನ್ ಆಗಿ ಕ್ರಿಯೇಟ್ ಆಗ್ತೀವಿ. ಎಂಬಾಡಿ ದ್ಯಾಟ್ ಸ್ಟೇಟ್. ಅದನ್ನು ನಾವು ಆಗ್ಬಿಡ್ತೀವಿ, ಆ ಪರ್ಸನ್ ಆಗ್ಬಿಡ್ತೀವಿ. ಸೊ ಅದನ್ನೇ ಹೇಳಿದ್ದು, ರಿಪೀಟ್ ವಾಟ್ ಯು ವಾಂಟ್. ನಿಮಗೆ ಬೇಡದೇ ಇರೋದನ್ನು ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬೇಡದೇ ಇರೋದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ನಿಮಗೆ ಏನು ಬೇಡವೋ ಅದ್ರ ಬಗ್ಗೆ ಒಂದು ಚೂರು ಮಾತಾಡಬೇಡಿ. ಬಟ್ ನೀವೇನು ಮಾಡ್ತೀರಾ, ನನಗೆ ಯಾವುದು ಬೇಡವೋ ಅದನ್ನು ಜಾಸ್ತಿ ಮಾತಾಡ್ತೀರಾ. ಫಾರ್ ಎಕ್ಸಾಂಪಲ್, ದುಡ್ಡೇ ಅಂದ್ಕೊಳ್ಳಿ, ಇಲ್ಲಪ್ಪ ಸಾಧ್ಯನೇ ಇಲ್ಲ, ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ, ದುಡ್ಡು ಬರೋದೊಂದು ಗೊತ್ತಾಗುತ್ತೆ, ಖರ್ಚಾಗೋದು ಗೊತ್ತೇ ಆಗಲ್ಲ, ಯಾವಾಗ ಕಂಡ್ರೂ ದುಡ್ಡಿರಲ್ಲ, ಹಾಗೆ ಹೀಗೆ ಅಂತ ಅದ್ರ ಬಗ್ಗೆನೇ ಮಾತಾಡ್ತೀರಾ. ನಿಮಗದು ಬೇಕಾ? ಆ ರೀತಿ ಬೇಕಾ? ಅಥವಾ ನೀವು ಫುಲ್ ರಿಚ್ ಆಗಿ ಬಿಂದಾಸ್ ಆಗಿ ಖುಷಿಯಾಗಿರ್ಬೇಕಾ? ಯಾವುದು ಬೇಕು ನಿಮಗೆ ಅದನ್ನು ಚೂಸ್ ಮಾಡಿ. ನಿಮಗೆ ಯಾವುದು ಬೇಕು ಅದನ್ನು ಚೂಸ್ ಮಾಡಿ, ನೀವು ಅದನ್ನು ಮಾಡಿ. ಆವಾಗ ನೋಡಿ, ಇವಾಗ ನೀವು ಪ್ರತಿ ದಿವಸನೂ 80,000 ಥಾಟ್ಸ್ ಬರುತ್ತೆ. ಥಾಟ್ಸ್ ಇನ್ ದ ಸೆನ್ಸ್ ಪ್ರತಿಯೊಂದು ಥಾಟೂ ಅಷ್ಟೊಂದು ಪವರ್ಫುಲ್, ಪ್ರತಿಯೊಂದು ಥಾಟ್ಸು ಅಫರ್ಮೇಷನ್ ಆಗಿರುತ್ತೆ. ನೀವು ಮಾಡಿ ಬಿಡಿ, ನಿಮ್ಮ ಮೈಂಡಲ್ಲಿ ಅಷ್ಟೊಂದು ಥಾಟ್ಸು ರಿಪೀಟ್ ಆಗೇ ಆಗುತ್ತೆ.
ಮೋರ್ ದೆನ್ ದ್ಯಾಟು ಆಗ್ಬೋದು, ಐ ಡೋಂಟ್ ನೋ. ಓಕೆನಾ? ಸೊ ಬಟ್ ಇವಾಗ ನೀವು ಮಾಡಿದ್ರೂ ಬೆಳಗುನ್ ಸಂಜೆ ಆಗುತ್ತೆ, ಮಾಡದೇ ಇದ್ರೂ ಬೆಳಗಾಗತ್ತೆ, ಸಂಜೆ ಆಗುತ್ತೆ, ವಾಪಸ್ ನೆಕ್ಸ್ಟ್ ಡೇ ಆಗುತ್ತೆ, ವಾಪಸ್ ನೆಕ್ಸ್ಟ್ ಡೇ ಆಗುತ್ತೆ. ಮಾಡಿ ನೋಡಿ. ಅಫರ್ಮೇಷನ್ ನಿಮಗೆ ಬೇಕಾಗಿರೋದನ್ನು ಹೇಳಿ ನೋಡಿ. ಐ ಆಮ್ ರಿಚ್, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ ಹೇಳಿ ನೋಡಿ. ಟ್ರೈ ಮಾಡಿ ನೋಡಿ. ಒಂದು ದಿವಸ, 2 ದಿವಸ, 3 ದಿವಸ, 1 ತಿಂಗಳು ಮಾಡಿ ನೋಡಿ. ಮಾಡಿ ನೋಡಿ. ಫಸ್ಟು ಚೇಂಜಸ್ ಆಮೇಲೆ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಡೋಂಟ್ ವರಿ ಅಬೌಟ್ ದಟ್ ಆ್ಯಂಡ್ ಆಲ್. ಸಿಂಪಲ್ ಆಗಿ ರೊಬೋಟಿಕಲಿ ಅಫರ್ಮ್ ಮಾಡಿ. ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಹ್ಯಾಪಿ, ಐ ಆಮ್ ವೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಹೆಲ್ದಿ ಹೇಳಿ. ಅದರ್ವೈಸ್ ಇದನ್ನು ಹೇಳಿ, ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿದೆ, ನನ್ನ ಜೀವನದಲ್ಲಿ ಎಲ್ಲನೂ ತುಂಬ ಚೆನ್ನಾಗಿದೆ, ನಾನು ತುಂಬ ಖುಷಿಯಾಗಿದ್ದೀನಿ. ಇದನ್ನು ರಿಪೀಟ್ ಮಾಡಿ. ಐ ಆಮ್ ರಿಚ್ ಅನ್ನೋದನ್ನು ರಿಪೀಟ್ ಮಾಡಿ. ಏನು ಬೇಕು ನಿಮಗೆ, ಏನು ಈಸಿ ಅನಿಸುತ್ತೋ ಆದಷ್ಟು ಸಣ್ಣದಾಗಿರಲಿ, ಚಿಕ್ಕ ಅಫರ್ಮೇಷನ್ ಆಗಿರಲಿ. ದೊಡ್ಡದಾಗಿದ್ದರೆ ನಿಮಗೆ ರಿಪೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ರಿಪೀಟ್ ದ್ಯಾಟ್ ಅಫರ್ಮೇಷನ್, ರಿಪೀಟ್ ಮಾಡಿ, ವಾಪಸ್ ಹೇಳಿ. ನಿಮ್ಮಲ್ಲಿ ಚೇಂಜಸ್ ಆಗೋದನ್ನು ನೀವೇ ನೋಡ್ತೀರಾ. ಬಿಕಾಸ್ ನಿಮ್ಮ ಒಳಗಡೆ ಏನಿರುತ್ತೋ ಅದು ನಿಮ್ಮ ಹೊರ ಜಗತ್ತು. ದಟ್ಸ್ ಇಟ್. ರಿಫ್ಲೆಕ್ಷನ್. ಅದು ನಿಮ್ಮ ಹೊರಗಿನ ಜಗತ್ತನ್ನೋದು ನಿಮ್ಮ ಇನ್ನರ್ ವರ್ಲ್ಡಿನ ರಿಫ್ಲೆಕ್ಷನ್. ದ್ಯಾಟ್ಸ್ ಇಟ್. ಇದನ್ನು ನೀವು ಅನುಭವಿಸಿದಾಗ ಮಾತ್ರ ಗೊತ್ತಾಗತ್ತೆ, ಅದರ್ವೈಸ್ ನೋ. ನಿಮಗೆ ನೀವು ಅನುಭವಿಸಿದ್ರೆ, ನೀವು ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗತ್ತೆ, ಅಲ್ದಿದ್ರೆ ಗೊತ್ತಾಗಲ್ಲ. ಗೊತ್ತಾಯ್ತಾ? ಸೊ ಎಸ್ ಕ್ಲಾಸಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಯು ಕ್ಯಾನ್ ಜಾಯ್ನ್. ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಲೈಫ್ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಅಮೇಝಿಂಗ್ ಆಗಿದೆ. ಹ್ಯಾಪಿ 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 ಹ್ಯಾಪಿ. ಯಾವತ್ತೂ ಖುಷಿಯಾಗಿರಿ. ಬಿಕಾಸ್ ದಟ್ ಈಸ್ ಅವರ್ ನ್ಯಾಚುರಲ್ ಸ್ಟೇಟ್. ಓಕೆ, ಬಾಯ್ ಬಾಯ್. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಬಾಯ್ ಬಾಯ್. Happy manifesting.